ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ನವೋದಯ ಅಪ್ಲಿಕೇಶನ್ ಯಾವಾಗ ಕರಿತೀರಾ ಅಂತ ಕಾಯ್ತಾ ಇದ್ರಿ. ಸೊ ಇವಾಗ ಏನ್ ಮಾಡ್ಯಾರಪ್ಪ ಅಂದ್ರ ದಿನಾಂಕ 6/7/2026 ನವೋದಯ ಅಪ್ಲಿಕೇಶನ್ ಅನ್ನ ಔಟ್ ಮಾಡಿದ್ದಾರೆ. ಸೊ ಅದ್ರ ಡೀಟೇಲ್ ನಾವು ನೋಡ್ಕೊಂಡು ಹೋಗೋಣ. ಈ ವರ್ಷದ ಡಾಕ್ಯುಮೆಂಟ್ಸ್ ಏನೇನು ಇಟ್ಟಿದ್ದಾರೆ, ಆಮೇಲೆ ಅದಕ್ಕೆ ಏಜ್ ಏನ್ ಬೇಕು, ಯಾವ್ಯಾವ ರೀತಿಯಾಗಿ ಬೇಕು ಅನ್ಕೊಂಡನ ನೋಡ್ಕೊಂಡು ಹೋಗೋಣ ಇವಾಗ. ಸೊ ನವೋದಯ ವಿದ್ಯಾಲಯ ಸಮಿತಿ, ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2027 ನಿಮಗೆ ನಡೀತಕ್ಕಂಥ 2027 ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ. ಸೊ ಲಾಸ್ಟ್ ಡೇಟ್ ಯಾವಾಗ, ಆಮೇಲೆ ಎಕ್ಸಾಮ್ ಡೇಟ್ ಯಾವಾಗ ಅನ್ನೋದನ್ನ ನೋಡೋಣ. ಎಕ್ಸಾಮ್ ಲಾಸ್ಟ್ ಡೇಟ್ ಟು ಅಪ್ಲೈ 31/7/2026. ನಾವು ಎಕ್ಸಾಮ್ ಯಾವಾಗ ಅಪ್ಲೈ ಮಾಡಪ್ಪ ಅಂದ್ರೆ ಇದನ್ನ ಲಾಸ್ಟ್ ಡೇಟ್ ಇಟ್ಟಿದ್ದಾರೆ 31/7/2026. ಇದ್ರ ಲಾಸ್ಟ್ ಡೇಟ್. ಅಪ್ಲಿಕೇಶನ್ 6/7/2026 ಅಂದ್ರೆ ನಿನ್ನೆ ಸ್ಟಾರ್ಟ್ ಆಗಿದ್ದಾವ. ಸೊ ಇದ್ರ ಅಪ್ಲಿಕೇಶನ್ ಹಾಕೋದು ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ 31/7/2026. ಇದೇ ತಿಂಗಳ ಕೊನೆಯ ದಿನಾಂಕ ಆಗಿರ್ತತಿ. ಅದೇ ರೀತಿಯಾಗಿ ಡೇಟ್ ಆಫ್ ದ ಎಕ್ಸಾಮ್ ನೋಡ್ರಿ, ಎಕ್ಸಾಮ್ ಡೇಟ್ ಯಾವಾಗ ಅಂತ ಎಲ್ಲರೂ ಕೇಳ್ತಾ ಇದ್ರಿ. ಸೊ ಈ ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂದ್ರೆ 28/11/2026 ನವೋದಯ ಎಕ್ಸಾಮ್ ಡೇಟ್ ಇದೆ. ಸೊ ಗೊತ್ತಾಯ್ತಲ್ಲ, 31/7/2026 ಲಾಸ್ಟ್ ಡೇಟ್ ಅಪ್ಲೈ ಮಾಡಕ್, ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡಕ್ ಲಾಸ್ಟ್ ಡೇಟ್. ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂದ್ರೆ 28/11/2026 ನವೋದಯ ಎಕ್ಸಾಮ್ ಇರುತ್ತದೆ. ಅದೇ ರೀತಿಯಾಗಿ ನೋಡ್ರಿ, ಕ್ಯಾಂಡಿಡೇಟ್ಸ್ ಆಫ್ ದ ಡಿಸ್ಟ್ರಿಕ್ಟ್ ಅಂಡ್ ಸ್ಟಡಿಂಗ್ ಇನ್ ಕ್ಲಾಸ್ 5 2026-27 ಇನ್ ರಿಕಗ್ನೈಸ್ಡ್ ಸ್ಕೂಲ್ ಆಫ್ ಎಲಿಜಿಬಲ್. ಆ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂದ್ರೆ 2026-27ನೇ ಸಾಲಿಗೆ 5ನೇ ತರಗತಿಯಲ್ಲಿ ಓದ್ತಾ ಇರಬೇಕು. ಅಂತ ವಿದ್ಯಾರ್ಥಿ ಮಾತ್ರ ಈ ಅಪ್ಲಿಕೇಶನ್ ಹಾಕಕ ಎಲಿಜಿಬಲ್ ಇರ್ತಾನೋ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಇನ್ನೊಂದು ಏನಿಟ್ಟಾರಪ್ಪ ಅಂದ್ರ born between 1/5/2015 to 31/7/2017 both of the date inclusive. ಸೊ ನಮಗೆ ಏನ್ ಮಾಡ್ಯಾರಪ್ಪ ಅಂದ್ರೆ ಇಲ್ಲಿ ಏಜ್ ಅನ್ನ ಲಿಮಿಟ್ ಆಗಿಟ್ಟಿರ್ತಾರೆ. ನಾವು ಎಕ್ಸಾಮ್ ಬರಕ್ಕೆ ಎಲಿಜಿಬಲ್ ಆಗ್ಬೇಕಾದ್ರೆ ಏಜ್ ಅನ್ನ ಲಿಮಿಟ್ ಆಗಿಟ್ಟಿರ್ತಾರೋ. ಅದ್ ಯಾವಪ್ಪ ಅಂದ್ರ 1/5/2015 ನಂತರ ಜನಿಸಿರಬೇಕು. ಆ ನಂತರ 31/7/2017 ಒಳಗಾಗಿ ನಮ್ಮ ಡೇಟ್ ಆಫ್ ಬರ್ತ್ ಇರ್ಬೇಕು. ಇಷ್ಟಿದ್ರೆ ಮಾತ್ರ ನಾವ್ ಏನಾಗ್ತೀವಪ್ಪ ಅಂದ್ರೆ ಎಕ್ಸಾಮ್ ಕ ಎಲಿಜಿಬಲ್ ಆಗಿರ್ತೀವಿ. ಅದೇ ರೀತಿಯಾಗಿ ನಾವು ಇಲ್ಲಿ 1/5 ಐತಲ್ಲ, 1/4/2015 ಇದ್ರಂದ್ರೆ ನಾವ್ ಎಲಿಜಿಬಲ್ ಆಗಕ ಆಗೋದಿಲ್ಲ. ಅದೇನಾಗಿರ್ಬೇಕು, 1/5/2015 ನಂತರನ ಜನಿಸಿರಬೇಕು. ಆ ನಂತರ 31/7/2017 ಇದೆ. ಸೊ ನಾವಿಲ್ಲಿ 31/8/2017 ಇತ್ತಪ್ಪ ಅಂದ್ರ, ಅಥವಾ 1/8/2017 ಇತ್ತಂದ್ರೂ ಕೂಡ ನಾವ ಎಕ್ಸಾಮ್ ಬರೆಯಕ್ಕೆ ಏನಾಗುದಿಲ್ಲ, ಕ್ವಾಲಿಫೈಡ್ ಆಗುವುದಿಲ್ಲ. ಸೊ ಇದನ್ನೆಲ್ಲ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಅವರು ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಡೀಟೇಲ್ಸ್. ನಮಗೆ ಏನಾದ್ರೂ ಡೀಟೇಲ್ಸ್ ಬೇಕಾಗ್ತಂದ್ರ ನಾವು ಹೋಗಿ ಈ ವೆಬ್ಸೈಟ್ ಹೋಗಿ ಏನ್ ಮಾಡ್ಬೇಕು ಅಂದ್ರ ನವೋದಯ ವೆಬ್ಸೈಟ್ ಕೊಟ್ಟಿದ್ದಾರೆ ಅವರು. ಈ ವೆಬ್ಸೈಟ್ ಹೋಗಿ ನಾವು ಲಿಂಕ್ ಅನ್ನ ತಗೊಂಡು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅದೇ ರೀತಿಯಾಗಿ ನೋಡಿ, ಏನೇನ್ ಬೇಕು ಡಾಕ್ಯುಮೆಂಟ್ಸ್, ನಮಗೆ ಅಪ್ಲಿಕೇಶನ್ ಹಾಕಕ್ ಡಾಕ್ಯುಮೆಂಟ್ಸ್ ಯಾವ ಬೇಕು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಫೋಟೋಗ್ರಾಫ್ ಮೀನ್ಸ್ ಮಗುವಿನ ಭಾವಚಿತ್ರ ಬೇಕು ಅಪ್ಲಿಕೇಶನ್ ಹಾಕಕ. ಆ ನಂತರ ಸಿಗ್ನೇಚರ್ ಆಫ್ ದಿ ಪೇರೆಂಟ್ಸ್ ನ ಸಿಗ್ನೇಚರ್ ಕೂಡ ಬೇಕು. ಆ ನಂತರ ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟ್ ಅಂದ್ರೆ ಮಗು, ಯಾರ ಮಗುವಿಂದ ಅಪ್ಲಿಕೇಶನ್ ಹಾಕ್ತಿರ್ತೀವಲ್ಲ ಆ ಮಗುವಿಂದ ಸಿಗ್ನೇಚರ್ ಕೂಡ ಬೇಕು. ಅದೇ ರೀತಿಯಾಗಿ ಆಧಾರ್ ಡೀಟೇಲ್ಸ್, ರೆಸಿಡೆಂಟ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಕಂಪ್ಲೀಟ್ ಗವರ್ಮೆಂಟ್ ಅಥಾರಿಟಿ. ಸೊ ನಮಗೆ ಏನ್ ಬೇಕಪ್ಪ ಅಂದ್ರೆ ಆಧಾರ್ ಕಾರ್ಡ್ ಕೂಡ ಬೇಕು ಮಗುವಿಂದ, ಆಮೇಲೆ ಪೇರೆಂಟ್ಸ್ ದ ನಮ್ದ ಆಧಾರ್ ಕಾರ್ಡ್ ಕೂಡ ಬೇಕಾಗ್ತದ. ಸೊ ಇಷ್ಟು ಡೀಟೇಲ್ ಏನಪ್ಪಾ ಅಂದ್ರ ನವೋದಯ ಅಪ್ಲಿಕೇಶನ್ ಹಾಕಕ್ ಬೇಕಾಗ್ತತಿ. ಸೊ ಆ ನಂತರ ಈ ವರ್ಷ ಏನ್ ಮಾಡ್ಯಾರಪ್ಪ ಅಂದ್ರ ಸಿಲೆಬಸ್ ಅನ್ನ ಚೇಂಜ್ ಮಾಡ್ಯಾರ. ನಮಗೇನಿರ್ತಿತ್ತು, ಮೊದಲ 40 ಕ್ವಶನ್ ಮೆಂಟಲ್ ಎಬಿಲಿಟಿ ಇರ್ತಿದ್ವು, 20 ಕ್ವಶನ್ ಮ್ಯಾಥ್ಸ್ ಇರ್ತಿದ್ವು, ಇನ್ಮೇಲೆ 20 ಕ್ವಶನ್ ಪ್ಯಾಸೇಜ್ ಅಂತ ಇರ್ತಿದ್ವು. ಆದ್ರೆ ಈ ಸಲ ಏನ್ ಮಾಡ್ಯಾರಪ್ಪ ಅಂದ್ರ 40 ಮಾರ್ಕ್ಸ್ ಇಂದ ಮೆಂಟಲ್ ಎಬಿಲಿಟಿ ಅನ್ನ ತೆಗೆದ 20 ಮಾರ್ಕ್ಸ್ ಮೆಂಟಲ್ ಎಬಿಲಿಟಿ ಇಟ್ಟಾರ. 20 ಕ್ವಶನ್
ಮೆಂಟಲ್ ಅಬಿಲಿಟಿ ಇಟ್ಟಾರ. ಆಮೇಲೆ ಇನ್ 20 ಕ್ವಶನ್ ಏನ್ ಇಟ್ಟಾರಪ್ಪ ಅಂದ್ರ EVS ನಿಮ್ಮ ಪರಿಸರ ಅಧ್ಯಯನ ಅಂತ ಬರುತ್ತಲ್ಲ ಅದ್ರ ಮೇಲೆ 20 ಕ್ವಶನ್ ಇಟ್ಟಾರ. ಸೊ ಈ ಸಿಲೆಬಸ್ ಬಗ್ಗೆ ನಿಮಗೆ ಇನ್ನ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಕಮೆಂಟ್ ಮಾಡ್ರಿ. ಕಮೆಂಟ್ ಮೂಲಕ ಸಿಲೆಬಸ್ ಹಾಕ್ರಿ ನಮಗ್ ಪರಿಸರದ ಅಂತ ಹೇಳಿ ಕಮೆಂಟ್ ಮಾಡ್ರಿ. ನಾವು ಮುಂದಿನ ವಿಡಿಯೋದಾಗ ಏನ್ ಮಾಡ್ತೀವಪ್ಪ ಅಂದ್ರ ಸಿಲೆಬಸ್ ಅನ್ನ ಹಾಕ್ಸ್ಕೊಡ್ತೀವಿ. EVS ಯಾವ ಸಿಲೆಬಸ್ ಕೊಟ್ಟಾರ ಅಂತ ಹೇಳಿ ಮುಂದಿನ ವಿಡಿಯೋದಾಗ ನಾವು ಸಿಲೆಬಸ್ ಅನ್ನ ಎಲ್ಲ ಹೇಳ್ಕೊಡ್ತೀವಿ. ಸೊ ಏನ್ ಮಾಡ್ರಪ್ಪ ಅಂದ್ರ 31 ಲಾಸ್ಟ್ ಡೇಟ್ ಐತಿ. ನವೋದಯ ಅಪ್ಲಿಕೇಶನ್ ಅನ್ನ ಯಾರ್ಯಾರು ಎಲಿಜಿಬಲ್ ಹಾಕಾರಲ್ಲ ಅಂತ ಕ್ಯಾಂಡಿಡೇಟ್ ನವೋದಯ ಅಪ್ಲಿಕೇಶನ್ ಅನ್ನ ಹಾಕ್ರಿ ಅಂತ ಹೇಳ್ತೀನಿ. ಕಮೆಂಟ್ ಮಾಡಿ ನಿಮಗೆ ಅದ್ರ ಮುಂದಿನ EVS ಸಿಲೆಬಸ್ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಂತ ಹೇಳ್ತೀನಿ.